ಇದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಒಂದು ಜೋರು ಚಪ್ಪಾಳೆ. ಅದಕ್ಕೆ ಹೇಳಿದ್ದು ಅದ್ಭುತವಾದಂತಹ ಒಂದು ನಿಸ್ವಾರ್ಥವಾದ ಪರಿಕಲ್ಪನೆಗೆ ಪ್ರಕೃತಿ ಕೂಡ ಸಾಥ್ ಕೊಡುತ್ತೆ. ಗಾಡ್ ಬ್ಲೆಸ್ ಯು ಸರ್. ಈಗ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ. Dear friends, I am grateful to you. My first effort was there. Today I am seeing after a long time. God bless you. So we request now Honorable Minister and especially parents. I know ನಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು, ಎಸ್ಪೆಷಲಿ ನಮ್ಮ ತಾಯಿ ಎಷ್ಟು ಕಷ್ಟಪಟ್ಟು ನಾನು ಓದಿಸಿದ್ರು. ಸೊ ಅವರಿಗೂ ನಮ್ಮ ವಂದನೆ. ನೀವು ಅದೇ ಪ್ರೋತ್ಸಾಹ ಕೊಡಿ. ಇನ್ನು ಮುಂದಿನ ಬ್ಯಾಚ್ಗಳಿಗೆ ನೀವು ಮಾರ್ಗದರ್ಶಕರಾಗಿ ನಿಮ್ಮಿಂದ ಅವರು ಉತ್ತೇಜನ ಪಡಲಿ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮಾನ್ಯ ಸಚಿವರಿಗೆ ಸರ್, ಸಚಿವ ಸಾಹೇಬರು ಸರ್ ಅಭಿನಂದನೆ ಮಾಡಿಸಿ ನಮಗೆ ನೆಕ್ಸ್ಟ್ ಬ್ಯಾಚ್ ಇನ್ನೂ ಜಾಸ್ತಿ ಆಗೋಗೆ ನೆಕ್ಸ್ಟ್ ಬ್ಯಾಚ್ ಮತ್ತೆ ನೀವು ಬಂದು ಅವ್ರು ಪ್ರೋತ್ಸಾಹ ಮಾಡ್ತೀರ ಅನ್ನೋ ಗ್ಯಾರಂಟಿಯಿಂದ ನಾನು ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರೂ. ಮತ್ತು ಈ ಅಕಾಡೆಮಿಯಿಂದ ಉತ್ತೀರ್ಣರಾದಂಥ ಪಕ್ಕದ ರಾಜ್ಯಗಳು 3 ಜನ ಇದ್ದಾರೆ ಅಂತ ಹೇಳಿದ್ರು. ಹೀಗಾಗಿ ಇವತ್ತು ಭಾಳ ಸಾಧ್ಯ ಈ ಪ್ರೋತ್ಸಾಹ ಕೊಡ್ತಕ್ಕಂಥ ಅನೇಕ ಆಫೀಸರ್ಸ್ಗಳಿದ್ದೀರ, ರಿಟೈರ್ಡ್ ಆಫೀಸರ್ಸ್ಗಳಿದ್ದೀರ, ಎಲ್ಲ ಮಾಧ್ಯಮ ಸ್ನೇಹಿತರು. ಬಹುಶಃ ಇಲ್ಲಿ ಹೆಚ್ಚು ಭಾಷಣ ಮಾಡುವಂಥ ಕಾರ್ಯಕ್ರಮ ಏನಲ್ಲ. ಸಿವಿಲ್ ಸರ್ವೀಸು ಅತ್ಯಂತ ಶ್ರೇಷ್ಠ ಮತ್ತು ಅತ್ಯಂತ ಒಂದು ಪ್ರಮುಖವಾದಂಥ ನಮ್ಮ ರಾಷ್ಟ್ರದ ಸಂವಿಧಾನದಲ್ಲಿ ಒಂದು ಅವಕಾಶ. ಅದ್ರ ಬಗ್ಗೆ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಗೊತ್ತಿರ್ಬೋದು, ಗೊತ್ತಿರಲಿಲ್ಲ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ಅಡಿಯಲ್ಲಿ ಇಷ್ಟೆಲ್ಲ ಹೋರಾಟ ಮಾಡಿ ಪ್ರಧಾನಿ ಆದರೂ ಸಹ ಕ್ಯಾಬಿನೆಟ್ನಲ್ಲಿ ಒಂದು ತೀರ್ಮಾನ ತಗೊಂಡ್ರೆ ಅದು ಆರ್ಡ್ರಾಗಿ ಹೊರಗಡೆ ಬರೆದು ಕ್ಯಾಬಿನೆಟ್ ಸೆಕ್ರೆಟರಿನೇ ಸೈನ್ ಮಾಡಿ. ಇಷ್ಟರಾಗಿ ನಾವು ಕ್ಯಾಬಿನೆಟ್ 34 ಜನ ಇದ್ದೀವಿ. ನಾವೇನೇ ತೀರ್ಮಾನ ತಗೊಂಡು ಅಲ್ಟಿಮೇಟ್ ನಮ್ಮ ಚೀಫ್ ಸೆಕ್ರೆಟರಿಯವರೇ ಸಹಿ ಮಾಡಿ ಆದೇಶವನ್ನು ಮಾಡಿದರು. ಸಂವಿಧಾನ ಅಷ್ಟೊಂದು ಅವಕಾಶವನ್ನು ಸಿವಿಲ್ ಸರ್ವಿಸ್ಗೆ ಕೊಟ್ಟಿದೆ. ಇನ್ನು ಬೇರೆ ಬೇರೆ ರೀತಿಯಲ್ಲಿ ಅವರು ಉದ್ಯಮಿ ಆಗ್ಬೋದು, ಸೈನ್ಸಿಸ್ಟ್ ಆಗ್ಬೋದು, ಅಥವಾ ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಬೇರೆ ಇತರೆ ಅನೇಕ ಅವಕಾಶಗಳು ಜೀವನದಲ್ಲಿ ಒಂದು ಸಾಧನೆ ಮಾಡಿ ಸೇವೆ ಮಾಡುವಂಥ, ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಅವಕಾಶಗಳಿವೆ. ಅದರಲ್ಲಿ ಅತ್ಯಂತ ಭಾಳ ಅಲ್ಟಿಮೇಟ್ ಅಂತ ಏನು ಹೇಳ್ತೀವಿ, ಆ ರೀತಿ ಇವತ್ತು ನಾವು ಸಿವಿಲ್ ಸರ್ವಿಸ್ಗೆ ಒಂದು ಅವಕಾಶಗಳಿವೆ. ಆದರೆ ಒಂದು ಸಿವಿಲ್ ಸರ್ವಿಸ್ ಮಾಡಿದ ತಕ್ಷಣ ಭಾಳ ಜನ ಒಳ್ಳೆಯ ಕೆಲಸವನ್ನು ಸಾರ್ವಜನಿಕ ಬದುಕಿನಲ್ಲಿ ಗುರುತಿಸ್ಕೊಂಡು ಹಗಲು ರಾತ್ರಿ ಮಾಡ್ತಕ್ಕಂಥವರು ಇದ್ದಾರೆ. ಕೆಲವರು ನಮಸ್ಕಾರ ಅಂದರೆ ನಮಸ್ಕಾರ ಅಂದೇ ಇರೋ ಅಧಿಕಾರಿಗಳು ಇದ್ದಾರೆ. ಎಲ್ಲವನ್ನೂ ನಾವು ಜೀವನದಲ್ಲಿ ನೋಡಿದ್ವಿ. ಅದು ರಾಜಕಾರಣದಲ್ಲೂ ನೋಡ್ತೀರ, ಅಧಿಕಾರಿಗಳು ಎಲ್ಲ ರಂಗದಲ್ಲೂ ಇರ್ತಾರೆ. ಪ್ರತಿಷ್ಠೆ ಮಾಡೋರು ಇರ್ತಾರೆ, ಇರುವವರು ಇರ್ತಾರೆ, ಸೌಜನ್ಯವಾಗಿ ಕೆಲಸ ಮಾಡೋರು ಇರ್ತಾರೆ, ಎಲ್ಲ ಥರದಲ್ಲೂ ಇರ್ತಾರೆ. ಆದರೆ ಈ ದೇಶದ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು